ಮೀಸಲಾತಿ ಹಂಚಿಕೆ ಆಯ್ತು ಸರ್. ಎಲ್ಲ ಬೆಟ್ಟ ಆಗೋದು ಇಲ್ಲಿ ಹಿಡಿದಿದ್ದಾರೆ ಅಂತ ಬಿಜೆಪಿಯವರು ಬಿಜೆಪಿಯವ್ರ ಕೈಲಿ ಏನು ಮಾಡೋಕ್ಕಾಗಿಲ್ಲ. ನಾವೇನು ಮಾತು ಕೊಟ್ಟಿದ್ದೋ ಮಾತು ಪ್ರಕಾರ ನಡೆದಿದ್ದೀವಿ. ಹಿಂದೆ 17% ಇದ್ದ ಕೂಡ ನಾವು ಕ್ಲೀನಾಗಿ ಮಾಡಿದ್ದೋ. ಈಗೂ ಕೂಡ ಭಾಳ ಸರಳತೆಯಿಂದ ಮಾಡಿದ್ದೀವಿ. ಒಂದೇ ಇಶ್ಯೂ ಏನಪ್ಪ ಇದ್ದಿದ್ದು ಅಂತಂದರೆ ರೈಟು ಲೆಫ್ಟು ಯಾರು ಫಸ್ಟು ಒಂದೇ ಪೋಸ್ಟ್ ಇದ್ದರೆ ಅನ್ನೋದು ಒಂದು ದೊಡ್ಡಿತ್ತು. ಅದಕ್ಕೂ ಕೂಡ ಪರಿಹಾರ ಈಗಾಗಲೇ ಕಂಡುಹಿಡಿದಿದ್ದಾರೆ. ಸೊ ಎಲ್ಲರಿಗೂ ರೈಟ್ ಇರ್ಬೋದು, ಲೆಫ್ಟ್ ಇರ್ಬೋದು, ಲಂಬಾಣಿ, ಬೋವಿ, ಪುರುಷ, ABC ಎಲ್ಲರೂ ಕೂಡ ನ್ಯಾಯ ಒದಗಿಸ್ಕೊಳ್ಳುವಂಥ ಕೆಲಸ ಇವತ್ತು ನಮ್ಮ ಸರ್ಕಾರ ಮಾಡಿದೆ. ನಾವೇನು ಮಾತು ಕೊಟ್ಟಿದ್ದೇವೆ ಸುಮಾರು 30-40 ವರ್ಷದಿಂದ ಇತ್ತು. 2ನೇ ಸ್ಟೇಟ್ ಇದು. ನಾವು ಒಳ ಮೀಸಲಾತಿಗೆ ಒಪ್ಕೊಂಡಿರೋರು ಮಾಡಿ ನ್ಯಾಯ ಕೊಡ್ತಾ ಇದ್ದೀವಿ. ಎಲ್ಲರೂ ಒಟ್ಟಿಗೆ ಹೋಗ್ಬೇಕಷ್ಟೇ. ಸರ್, ಡೆಲ್ಲಿಗೆ ಹೋಗಿ ಬಂದ್ರಿ, ರಾಜಕೀಯ ವಿಚಾರವಾಗಿ ಚರ್ಚೆ ಕೂಡ ಆಗಿದೆ ಅನ್ನೋ ಒಂದು. ನೋಡಪ್ಪ, ನಾನು ಯಾವುದೂ ಪೊಲಿಟಿಕಲ್ ಇಶ್ಯೂಸ್ನ ಮೀಡಿಯಾ ಮುಂದೆ ಮಾತಾಡಲ್ಲ. ಏನಾದರೂ ಟೈಮ್ ಬಂದಾಗ ನಿಮಗೆಲ್ಲ ಅದೆಲ್ಲ ಗೊತ್ತಾಗ್ತದೆ ಅಂತ ನಾನು ಹಿಂದೆನೇ ಹೇಳಿದ್ದೀನಿ. ಸೊ ಅಲ್ಲಿ ನಾಟ್ ಇದು ಏನು ನಮ್ಮಲ್ಲೇನು ಯಾವ ಸಮಸ್ಯೆ ಏನೂ ಇಲ್ಲ, ಯಾವ ಪಾಲಿಟಿಕ್ಸು ಇಲ್ಲ, ಏನಿಲ್ಲ. ಏನೇನಾಗಬೇಕು, ಏನೇನು ತೀರ್ಮಾನಗಳಾಗಿದೆಯೋ ಆ ತೀರ್ಮಾನಗಳ ಪ್ರಕಾರ ಸ್ಪೆಕ್ಯುಲೇಷನ್ ಏನಿದೆ ಸರ್. 20ನೇ ತಾರೀಕು ಮೇಲೆ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ ಸರ್, ಪಕ್ಷದಲ್ಲಿ 100% ಗೊಂದಲಗಳಿರೋದು ನಿಜ, ಅದನ್ನ ಬಗೆಹರಿಸಬೇಕು ಹೈಕಮಾಂಡ್ ಅಂತಾನೆ ಹೇಳಿ. ಏನಿಲ್ಲ, ಅವ್ರು ಏನು ಯಾವ ಟೈಮಲ್ಲಿ ಏನು ಮಾಡಬೇಕು ಮಾಡ್ತಾರೆ. ನಮ್ಮ ಪಾರ್ಟಿಲಿ ಏನು ಬೇಕಾದ್ರೂ ಮಾಡ್ತಾರೆ. ಅದೇನು ಸಮಸ್ಯೆ ಇಲ್ಲ. ನಮಗೆ ನಮ್ಮ ಪಕ್ಷದ ಮೇಲೆ ವಿಶ್ವಾಸ ಇದೆ. ಏನು ಮಾಡಬೇಕು ಮಾಡ್ತಾರೆ. 3 ವರ್ಷ ಆಗ್ತಾ ಇದೆ ಸರ್, ನಾಯಕತ್ವ ಬದಲಾವಣೆ ವಿಚಾರ ಏನಾದ್ರು ನಿಮ್ಗೇನೋ ಇರ್ಬೋದು ಅಷ್ಟೇ. ನಾನು ಯಾವತ್ತೂ ಚರ್ಚೆ ಮಾಡೋಕ್ಕೆ ಹೋಗಿಲ್ಲ. ಹೈಕಮಾಂಡ್ ಯಾವಾಗ ಏನು ಮಾಡ್ತಾರೋ ಒಪ್ಕೋತೀವಿ ಅಂತ ನಾನು ಚೀಫ್ ಮಿನಿಸ್ಟರ್ ಇಬ್ಬರು ಹೇಳಿದ್ದೀವಿ. ಆ ಪ್ರಕಾರ ನಾವು ನಡ್ಕೊಂಡು ಹೋಗ್ತೀವಿ. ಸರ್, ಮೇ 15ಕ್ಕೆ ತಮ್ಮ ಬರ್ತ್ಡೇ ಇದೆ ಸರ್, ಏನಾದರೂ ಗುಡ್ ನ್ಯೂಸ್ ಏನಾದರೂ ಸಿಗ್ಬೋದಾ ಅಂತ ನಿರೀಕ್ಷೆ ಇದೆ ಸರ್. ನೋಡಿ, ಮೇ 15ಕ್ಕೆ ನಾನು ಎಲ್ಲರಿಗೂ ಹೇಳ್ತಾ ಇದ್ದೀನಿ, ಯಾರು ಫ್ಲೆಕ್ಸು ಅಡ್ವರ್ಟೈಸ್ಮೆಂಟ್ ಯಾವುದು ಕೊಡಬಾರ್ದು. ಫ್ಲೆಕ್ಸ್ ಗಿಕ್ಸೆಲ್ಲ ಹಾಕ್ಬೋದು. ಹಾಕಿದ್ರೆ ಎಲ್ಲರ ಮೇಲೂ ಕೇಸ್ ಹಾಕ್ಸ್ತೀನಿ. ನಾನು ಯಾರು ಫ್ಲೆಕ್ಸು ಕಾರ್ಯಕರ್ತರು ಅಭಿಮಾನಿಗಳು ಹಾಕಿದ್ರೆ ಬರ್ತ್ಡೇ ವಿಚಾರದಲ್ಲಿ ನಾನಂತೂ ಕೇಸ್ ಹಾಕ್ಸ್ತೀವಿ. ಬೇಕಾದ್ರೆ ಅಡ್ವರ್ಟೈಸ್ಮೆಂಟ್ಗಳು ಇದೆ, ದುಡ್ಡುಗಳು ಕಟ್ಬಿಟ್ಟು ಬೇಕಾದ್ರೆ ಮಾಡ್ಕೊಳ್ಳಿ. ಯಾರೂ ರೋಡ್ ಹಾಳು ಮಾಡೋದಕ್ಕೆ ಮಾಡಬಾರ್ದು. ನನ್ನ ಪರ್ಸನಲ್ ರಿಕ್ವೆಸ್ಟು. ನಾನು ಕಾರ್ಪೊರೇಷನ್ ಕಮಿಷನರ್ಗಳಿಗೆಲ್ಲ ಹೇಳಿದ್ದೀನಿ, ಫಸ್ಟ್ ಕೇಸ್ ಹಾಕಿ ಅಂತ. ಕೇಸ್ ಹಾಕಿ ಹೆವಿ ಫೈನ್ ಹಾಕಿ ಅಂತ ಹೇಳಿದ್ದೀನಿ. ಯಡಿಯೂರಪ್ಪ ಅಭಿಮಾನೋತ್ಸವ ನಡೀತಾ ಇದೆ ಸರ್. ಯಡಿಯೂರಪ್ಪ ಅಭಿಮಾನೋತ್ಸವ ದೊಡ್ಡ ಮಟ್ಟದಲ್ಲಿ ನಡೆಯೋಕ್ಕೆ ಪ್ಲಾನ್ ಆಗ್ತಾ ಇದೆ. ಮಾಡ್ಕೊಳ್ಳಿ ಬಿಡಿ. ಅದೇನು ಅವರು ಕೆಲಸ ಅವರು ಹೋರಾಟ ಮಾಡವ್ರೆ. ಅವ್ರನ್ನ ಏನೋ ಒಂದು ವಿದಾಯ ಹೇಳ್ಬೇಕಲ್ಲ, ರಾಜಕೀಯದ ವಿದಾಯನೋ, ಅವ್ರ ಸ್ಟ್ರೆಂತೋ ಪ್ರೂವ್ನೋ ಏನೋ, ಅವ್ರ ಪಕ್ಷಕ್ಕೆ ಏನಾದ್ರು ಒಂದು ಗುಡುಗು ಇವೆಲ್ಲ ಕೊಡಬೇಕಲ್ಲ, ಅದಕ್ಕೆ ಮಾಡ್ಕೋತಾರೆ ಬಿಡಿ. ಲೋಕಲ್ ಬಾಡಿ ಎಲೆಕ್ಷನ್ ಮಾಡಲಿಲ್ಲ ಅಂದ್ರೆ ಕಂಟೆಂಪ್ಟ್ ಮಾಡ್ತೀವಿ ಅಂತ AP ರಂಗನಾಥ್ ಅವರು ಮೊನ್ನೆ ತಿಳಿಸಿದ್ರು ಸರ್. ಫಸ್ಟ್ ಮಾಡಲಿ, ಯಾರು ಬೇಡ ಅಂತ, ನಾವೇನು ಮಾಡಲ್ಲ ಅಂತ ಹೇಳಿದ್ವಿ. ಕೋರ್ಟ್ ಐತೆ, ಅದಕ್ಕೋಸ್ಕರ ನಾನಂತೂ ಕಾರ್ಪೊರೇಷನ್ ಎಲೆಕ್ಷನ್ ಮಾಡೋಕ್ಕೆ, ಲೋಕಲ್ ಬಾಡಿ ಎಲೆಕ್ಷನ್ ಮಾಡೋಕ್ಕೆ ನಾವೆಲ್ಲ ಸಿದ್ಧತೆ ಮಾಡ್ಕೊಂಡಿದ್ದೀವಿ.